ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ, ನಮ್ಮ ಗುಮ್ಮಿಗೆ ಒಂದು ಫಿಶ್ ಹಾಕಿದ್ದೆ, ಮೀನು. ಅಂದರೆ ಒಂದು ಫಿಶಲ್ಲಿ 7 ಗರ್ದ ಕರ್ಗಮಂಗಲ್ದು 2 ಗರ್ದ ಹಾಕಿದ್ದೆ. ಅದಕ್ಕೆ ತಿಂದ್ಬಿಟ್ಟು ನಿದ್ದೆ ಬಡಿತಿದ್ದಾಳೆ. ಓಕೆ, ಹಾಗೆ ಇಲ್ಲಿ ಬಂದರೆ ಫಿಶ್ ಎಲ್ಲ ಕ್ಲೀನ್ ಮಾಡಬೇಕು. ಕಾಣಿಸ್ತಿದೆಯಾ ನಿಮಗೆ? ಬಾಂಗ್ಡಾ ಫಿಶ್ ತಂದಿದ್ದಾರೆ. ಸ್ವಲ್ಪ ಪಾತ್ರೆ ತೊಳೆದಿದ್ದೀನಿ. ಯಾಕೆ ಅಂದರೆ ಮೀನನ್ನು ಇವಾಗ ನಾನು ತೊಳಿಬೇಕಲ್ವಾ. ಪಾತ್ರೆ ಮೇಲೆಲ್ಲ ಮೀನಿಂದು ನೀರೆಲ್ಲ ಬಿದ್ದರೆ ಒಂಥರ ಸ್ಮೆಲ್ ಬರುತ್ತೆ ಅಂತೇಳಿ ಸ್ವಲ್ಪ ಪಾತ್ರೆನ ತೊಳೆದಿದ್ದೀನಿ. ಹಾಗೆ ಇವತ್ತು ಮೊಳಕೆ ಕಾಳು ಮತ್ತು ಸ್ವಲ್ಪ ಮೊಳಕೆ ಕಾಳು ಸ್ವಲ್ಪನೇ ಇತ್ತು. ಘಾಟು ಮೊಳಕೆ ಕಾಳು ಸ್ವಲ್ಪನೇ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಮತ್ತು ಕಡಲೆಕಾಳು ಎರಡೂ ಹಾಕಿದ್ದೀನಿ. ಇದ್ರದ್ದು ಹುಳಿ ಮಾಡಬೇಕು, ಮಸಾಲೆ ಎಲ್ಲ ಹುಳಿ. ಹಾಗೆ ಇಲ್ಲಿ ನೋಡಿ, ಮೀನಿಗೆ ಮಸಾಲೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ತೊಳೆದು ಮಸಾಲೆನ ಹಾಕಿಬಿಟ್ಟು ಎತ್ತಿ ಫ್ರಿಜ್ಜಲ್ಲಿ ಇಡಬೇಕಷ್ಟೆ. ಹಾಗೆ ಮೋಹನ್ ಮಾಮನಿಗೆ ಈ ಹುಳಿ ಇಷ್ಟ ಆಗಲ್ಲ. ಅದಕ್ಕೆ ಅವರಿಗೆ ಎಲ್ಲಪ್ಪ ಅದು ಸೀಗಡಿ, ಸ್ಪೆಷಲ್ ಸೀಗಡಿ ಇಷ್ಟೇ ಉಳಿದಿರೋದು. ಇದನ್ನು ಹಾಕಿ ಅವರಿಗೆ ಉಪ್ಸಾರು ಮಾಡಿ ಕೊಡ್ತೀನಿ. ಹಾಗೆ ಉಪ್ಸಾರಿಗೆ ಖಾರ ಖಾಲಿ ಆಗಿಬಿಟ್ಟಿದೆ. ಯಾಕೆಂದರೆ ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ. ರೊಟ್ಟಿಗೆಲ್ಲ ಸ್ವಲ್ಪ ಖಾರ ಎಲ್ಲ ಸವರ್ತಾ ಇರ್ತೀನಲ್ಲ, ಅದರಿಂದ ಖಾರ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಖಾರನ ರುಬ್ಬಬೇಕು. ಅದಕ್ಕೆಲ್ಲ ಹುರಿದಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಹುರಿದಿದ್ದೀನಿ. ಏನಂದರೆ ಒಂದು ಸ್ವಲ್ಪ ಅಲ್ಲ, 1-2 ಡ್ರಾಪ್ನಷ್ಟು ಎಣ್ಣೆನ ಹಾಕ್ಬಿಟ್ಟು ಹುರಿದು ಇಟ್ಟಿದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕಿ ರುಬ್ಬೋದಷ್ಟೇ ಅದರಲ್ಲಿರೋವಂಥದ್ದು. ಹಾಗೆ ನಿನ್ನೆ ಚಿಕನ್ ಮಾಡಿರೋದು. ಇವತ್ತು ಗುರುವಾರ, ನಾನು ತಿನ್ನಲ್ಲ, ಕೌಶಿ ಮೀನು ತಿಂತಾರೆ. ಚಿಲ್ಲಿ ಚಿಕನ್ನು ಇಷ್ಟು ಉಳಿದಿದೆ. ಅದನ್ನು ಬಿಸಿ ಮಾಡಿ ಒಂದು ಚಿಕ್ಕ ಪಾತ್ರೆಗೆ ಹಾಕಬೇಕು. ಬಿಸಿ ಏನು ಮಾಡಿಲ್ಲ. ಟೈಮ್ ಬಂದು 10 ಗಂಟೆ. ಇವಾಗ ಇಷ್ಟು ಕೆಲಸಗಳುಂಟು. ಇಷ್ಟು ಕೆಲಸಗಳನ್ನೆಲ್ಲ ನಾನು ಮಾಡಬೇಕು. ಮೋಹನ್ ಮಾಮ ಸೀಬೆಹಣ್ಣು ಕೊಡೋಕ್ಕೆ ಹೇಳಿದ್ರು, ಮರ್ತೇ ಹೋಯಿತು. ಓಕೆ, ಹಾಗೆ ಇನ್ನೊಂದು ಸ್ವಲ್ಪ ಇವಾಗ ಸಮ್ಮರ್ ಆಗಿರೋದ್ರಿಂದ ಮೊಳಕೆನ ಮತ್ತೆ ಕಟ್ಟಿದ್ದೀನಿ. ಇದ್ದರೆ ಏನಾದರೂ ಒಂದು ಮಾಡ್ತಾ ಇರ್ಬೋದು. ಹಾಗೆ ಅದ್ರ ಜೊತೆಗೆ ನಾಳೆ ಮೆಹಂದಿ ಹಾಕೋಣ ಅಂದ್ಬಿಟ್ಟು ಅದನ್ನು ಕೂಡ ನೆನೆಸಿಟ್ಟಿದ್ದೀನಿ. ಆಮೇಲೆ ಮತ್ತೆ ಮಿಕ್ಸ್ ಮಾಡಬೇಕು. ಒಂದು ಕ್ಯಾಪ್ಸಿಕಮ್ ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ. ಬೀಸಾಕೋದಕ್ಕೆ ಹೊಟ್ಟೆ ಉರಿಯುತ್ತೆ. ಅದಕ್ಕೆ ಇದನ್ನು ಸಾಂಬಾರು ಒಳಗಡೆ ಹಾಕ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಇಷ್ಟು ಕೆಲಸಗಳನ್ನ ಇವಾಗ ಮಾಡಬೇಕು. ಒಂದೊಂದೇ ಕೆಲಸಗಳನ್ನ ಮಾಡಿ ಮುಗಿಸ್ತೀನಿ. ಓಕೆ, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಘಾಟ್ ಓಕೆ, ಹಾಗೆ ನಾನು ನ್ಯೂಸ್ ನೋಡ್ತಾ ಇದ್ದೆ. ಅಂದರೆ ಸಾರಿಗೆ ನೌಕರರ ಏನು ಹೇಳ್ತಾರೆ, ಮುಸ್ಕರ. ಅಂದರೆ ಅವರಿಗೆ ಅರಿಯರ್ಸ್ ಎಲ್ಲ ಕೊಟ್ಟಿಲ್ಲ ಅಂತೆ, ಅದಕ್ಕೆ ಮುಸ್ಕರ ಮಾಡ್ತಾ ಇದ್ದಾರೆ. ಆದರೆ ಪಾಪ ಜನಗಳಿಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಓಕೆ, ನಾನೀಗ ಏನು ಹೇಳಕ್ಕೆ ಬಂದೆ ಗೊತ್ತಾ, ಇದು ನಿಮಗೆ ಚಾರ್ಜರ್ ತೋರಿಸಿದ್ದೆ. ಇದು ಬಂದು FM ಚಾರ್ಜರು ಕಾಣಿಸ್ತಿದೆಯಾ ನಿಮಗೆ? FM ಚಾರ್ಜರು. ಇದನ್ನು FM ತೊಗೊಂಡಾಗಲೇ, ಅಂದರೆ ಒಂದು ನಿಮಿಷ, ಈ FM ಏನಿದೆ ಇದನ್ನು ಎಲ್ಲಾದರೂ ನಾವು ಎತ್ಕೊಂಡು ಹೋಗ್ಬೋದು. ಈ FM ತೊಗೊಂಡಾಗಲೇ ತೋರಿಸಿದ್ದೀನಿ, ನೋಡಿದ್ದೀರಾ, ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ. ಇದು ಬಂದು ಶೆಲ್ದು. ಹಾಗೆ ನನಗೆ ಶೆಲ್ದಷ್ಟು ಇಷ್ಟ ಆಗಲ್ಲ. ನಾರ್ಮಲಾಗಿ ಅಲ್ಲಿ ಸ್ವಿಚ್ ಹಾಕೋದು ಆ ಥರದ್ದು FM ಇತ್ತು, ಅದೇ ಥರದ್ದು ಬೇಕು ಅಂತ ಮೋಹನ್ ಮಾಮಂಗೆ ಹೇಳಿದೆ. ಇದು ಶೆಲ್ಲು ಅಂದರೆ ಅವಾಗವಾಗ ಖಾಲಿ ಆಗ್ತಾ ಇರುತ್ತೆ, ಅದು ಮತ್ತೆ ತಂದು ಹಾಕಬೇಕು, ಈ ಥರ ಎಲ್ಲ ಆಗುತ್ತೆ. ಅದಕ್ಕೆ ಈ ಥರದ್ದು ಬೇಡ ಅಂತ ಹೇಳಿದ್ಮೇಲೆ ಮೋಹನ್ ಮಾಮ ಏನು ಮಾಡಿದ್ರು, ಚಾರ್ಜರದು ವೈಯರ್ ಸಿಗುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಿ ತೊಗೊಬಂದಿದ್ದಾರೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತಲೇ ನಮಗೆ ಗೊತ್ತಿಲ್ಲ. ನಾವು ಒಂದಿನ ಏನು ಮಾಡಿದ್ವಿ, ಶೆಲ್ಲು ಅಂದರೆ FM ಏನು ಶೆಲ್ ಇದೆ ಅದನ್ನ ತೆಗೆದ್ಬಿಟ್ಟು ಇದನ್ನು ಮಾಮೂಲಿ ಸ್ವಿಚ್ ಹಾಕ್ಬಿಟ್ಟು ಇದನ್ನು ಚಾರ್ಜ್ ಹಾಕೋದು ಒಂದು ಇಲ್ಲಿದೆ ಆಪ್ಷನ್ ಇದೆ. ಒಂದು ನಿಮಿಷ, ಇಲ್ಲಿ ಆಪ್ಷನ್ ಇದೆ, ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ಹಾಕ್ಬಿಟ್ಟು ಒಂದಿನ ಎಲ್ಲ ಬಿಟ್ಬಿಟ್ವಿ. ಸುಮಾರು ಒಂದು 6 ಅವರ್ 4 ಅವರ್ ಅನಿಸುತ್ತೆ. ನೋಡಿದ್ರೆ ಚಾರ್ಜೇ ಆಗಿಲ್ಲ. ಓಕೆ, ಇದೇನೋ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ನಾವು ತೆಗೆದಿಟ್ಬಿಟ್ಟಿದೆ ಬೀಸಾಕೋಣ ಅಂತೇಳಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಅವಾಗ ನೋಡೋಣ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನೋಡುವಾಗ ಇದಕ್ಕೆ ಶೆಲ್ ಹಾಕಿದ್ದೀವಿ. ಇವಾಗ ಶೆಲ್ಲು ಖಾಲಿ ಆದಮೇಲೆ ಯೂಸ್ ಮಾಡೋಣ ಗೊತ್ತಾಗುತ್ತೆ ಅಂತೇಳಿ ಶೆಲ್ಲೆಲ್ಲ ಖಾಲಿ ಆದಮೇಲೆ ಯೂಸ್ ಮಾಡಿದ್ರೆ ಈಗ ಏನಾಗುತ್ತೆ ಅಂದರೆ, ಈಗ ನಾರ್ಮಲಾಗಿ ನಾವು FM ಯಾವ ಥರ ಸ್ವಿಚ್ ಹಾಕಿದ್ರೆ ಹಾಡು ಬರುತ್ತೆ, ಸಾಂಗ್ ಎಲ್ಲ ಬರುತ್ತೆ,
ಅದೇ ಥರ ಇದು ಸ್ವಿಚ್ ಹಾಕಿದ್ರೆ ಇದನ್ನ ತೆಗೆದು ಅಲ್ಲಿ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಸಾಂಗ್ ಅಂದರೆ FM ಬರುತ್ತೆ, ಆನ್ ಆಗುತ್ತೆ. ಅದು ಚಾರ್ಜ್ ಆಗಲ್ಲ. ನಾವು ಅಂದ್ಕೊಂಡ್ವಿ ಇದರಲ್ಲಿ ಶೆಲ್ ಇದೆ ಅಲ್ವಾ, ಶೆಲ್ಲು ಅಥವಾ ಒಳಗಡೆ ಏನಾದರೂ ಬ್ಯಾಟ್ರಿ ಇರ್ಬೋದು, ಅದಕ್ಕೆ ಚಾರ್ಜ್ ಆಗಿ ಇಟ್ಕೊಳ್ಳುತ್ತೆ. ನಮಗೆ ಆಮೇಲೆ ಎಲ್ಲಿಗಾದರೂ ಎತ್ಕೊಂಡೋಗಿ FM ಆನ್ ಮಾಡ್ಬೋದು ಅಂತೇಳಿ. ಆಮೇಲೆ ನಾನು 2-3 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಗೊತ್ತಾಗ್ತಾನೆ ಇಲ್ಲ. ಅಲ್ಲಿ ಹಾಕ್ಬಿಟ್ಟು ಆನ್ ಮಾಡಿದ್ರೆ FM ಆನ್ ಆಗುತ್ತೆ, ಆದರೆ ಇಲ್ಲಿ ತಂದಿಟ್ಟರೆ ಆಫ್ ಆಗೋಗುತ್ತೆ. ಆಮೇಲೆ ನೋಡಿದರೆ ಆಮೇಲೆ ಗೊತ್ತಾಯಿತು ಇದು ಆನ್ ಮಾಡಿದ್ರೆ ಮಾತ್ರ ಇದು ಸಾಂಗ್ ಎಲ್ಲ ಬರೋದು, ಇಲ್ಲ ಅಂದರೆ ಇದು ಏನು ಯೂಸ್ ಇಲ್ಲ ಅಂತೇಳಿ. ಮಾಮೂಲಿ ಸ್ವಿಚ್ ಆನ್ ಮಾಡಿಕೊಂಡು ಯೂಸ್ ಮಾಡ್ತೀವಲ್ಲ ಅದೇ ಬೆಸ್ಟ್ ಅನ್ನಿಸ್ತು. ಇವಾಗ ಇದು ಇಷ್ಟು ತುಂಬ ವೆಯ್ಟ್ ಇದೆ. ಇದು ಈ ಥರ ಇದು ಪ್ರಾಬ್ಲಮ್, ನಮಗೆ ಗೊತ್ತೇ ಇಲ್ಲ. ನಾವೇನು ಅಂದ್ಕೊಂಡ್ವಿ ಇದು ಯೂಸೇ ಆಗಲ್ಲ, ಬೀಸಾಕ್ಬಿಡೋಣ ಅಂತೇಳಿ. ಇದು ಮಾಮೂಲಿ ಸ್ವಿಚ್ ಹಾಕಿದ್ರೆ ಆನ್ ಆಗುತ್ತಲ್ಲ ಆ ಥರ ಇದು FM. ಓಕೆ, ಶೆಲ್ಲು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇವಾಗ ಶೆಲ್ಲು ಖಾಲಿ ಆಗಿಬಿಟ್ಟಿದೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅಂದರೆ ಈ ಇಷ್ಟು ಥರ ಚಾರ್ಜ್ ಇದೆ, ಇದು ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಐಡಿಯಾ ಇಲ್ಲ ನನಗೂ. 4 ಚಾರ್ಜ್ ಮಾಡ್ಬೋದು ನೋಡಿ. ಓಕೆ, ಹೀಗೆ ನಮಗೆ ಗೊತ್ತಿಲ್ಲದೆ ಏನೇನೋ ಥರದ್ದು. ಇದಕ್ಕೆ 1000 ರೂಪಾಯಿ. ಇದು ಕಾಣಿಸ್ತಿದ್ಯಾ, ಫಿಲಿಪ್ಸ್ ಬ್ರ್ಯಾಂಡೆಡ್. ಇದ್ರ ಬದಲು 250-350 ರೂಪಾಯಿಗೆ ಒಂದೊಳ್ಳೆ FM ಸಿಗುತ್ತೆ. ನಾನು ಅದನ್ನು ಒಂದು 4 ಇಯರ್ಸ್ 5 ಇಯರ್ಸ್ ಯೂಸ್ ಮಾಡಿದ್ದೀನಿ. ಅದೇ ಬೆಸ್ಟ್ ಇತ್ತು. ಅಲ್ಲಿ ಇಟ್ಕೊಳ್ತಿದ್ದೆ, ಬೇಕಂದಾಗ ಆನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡ್ಕೊತಿದ್ದೆ. ಇವಾಗ ಇದು ಹೇಗೆ ಅಂದರೆ, ಈಗ ಅಲ್ಲೆಲ್ಲ ಮೊಬೈಲ್ ಚಾರ್ಜರ್ಗಳಿದೆ, ಎಲ್ಲೂ ಕಿತ್ತು ಹಾಕೋಕ್ಕಾಗಲ್ಲ, ಏನೂ ಇಲ್ಲ. ಬೇಕು ಅಂದಾಗ ಎತ್ಕೊಬರ್ಬೇಕಲ್ಲ, ಹಾಕಬೇಕು, ಆ ಥರ ಮಾಡಬೇಕು ಅಷ್ಟೇ. ಅದ್ರ ಬದಲು ಬೆಸ್ಟ್ ಅಂದರೆ ಶೆಲ್ ಏನಿದೆ FM, ಅಂದರೆ FM ಸೆಲ್ ಅನ್ನೋದಕ್ಕಿಂತ ರೇಡಿಯೋ ಶೆಲ್ ಅಂದ್ರೇ ಸಿಗುತ್ತೆ, ಈ ಥರ ಇರುತ್ತೆ. ಓಕೆ, ಇದು ಎವ್ರಿಡೇ ಕಂಪ್ನಿದು. ಈ ಥರ ಇದ್ರ ಕತೆಗಳು ಗೊತ್ತಿಲ್ಲ, ತಗೋಬಿಟ್ರೆ ಇವೆಲ್ಲ ಏನೇನೋ ಕತೆಗಳು. ಕುಟ್ ಅಂತಿದೆ, ಏನೂ ಬರಲ್ಲ. ಎಷ್ಟು ಫುಲ್ ಸೌಂಡ್ ಕೊಟ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ 1:45 ಟೈಮು. ನಾನು ಮುದ್ದೆಗೆ ಇಡಬೇಕು, ಟೈಮೇ ನೋಡ್ಕೊಂಡಿಲ್ಲ. ಓಕೆ, ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಇದು ಬಂದು ಬೆಳಿಗ್ಗೆನೇ ಬಂತು, ಆದರೆ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಬಂದು ಬೆಡ್ಶೀಟ್ ಹೋಲ್ಡರ್ ಅಂತೇಳಿ ಅಥವಾ ಬೆಡ್ ಹೋಲ್ಡರ್ ಅಂತೇಳಿ ಹೋಗಿ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಈ ಥರದ್ದು ಸಿಗುತ್ತೆ. ಇದರಲ್ಲಿ ಅಂದರೆ ಬೆಡ್ಶೀಟ್ ಹೋಲ್ಡರಲ್ಲಿ ಅಥವಾ ಬೆಡ್ ಹೋಲ್ಡರಲ್ಲಿ ಬೇರೆ ಬೇರೆ ಥರನೂ ಸಿಗುತ್ತೆ. ಹಾಗೆ ನನಗೆ ಈ ಥರದ್ದು ಓಕೆ ಅಂತ ಅನ್ನಿಸ್ತು. ಇನ್ನೊಂದು ಇದೆ, ಅದೇನಂದರೆ ಬೆಡ್ಡೇ ಫುಲ್ಲು ಮೇಲೆ ತೆಗೆದು 4 ಮೂಲೆಗೆ ಹಾಕಬೇಕು. ಇದು ಆ ಥರ ಅಲ್ಲ, ಇದು ಸ್ವಲ್ಪ ಬೇರೆ ಥರ. ಆದರೆ ನನಗೆ ಇದೇ ಓಕೆ ಅಂತ ಅನ್ನಿಸ್ತು, ಅದಕ್ಕೆ ಇದನ್ನೇ ತರಿಸಿದ್ದೆ. ಅದು ಬೆಳಿಗ್ಗೆನೇ ಬಂದಿತ್ತು, ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಹೊಸ ಬೆಡ್ ಬಂದಮೇಲೆ ಅದ್ರ ಮೇಲೆ ಬೆಡ್ಶೀಟ್ ಏನಾದರೂ ಹಾಕಿದ್ರೆ ಆ ಬೆಡ್ಶೀಟು ನಿಲ್ಲೋದೇ ಇಲ್ಲ, ಆ ಕಡೆ ಈ ಕಡೆ ಆಗ್ತಾನೇ ಇರುತ್ತೆ. ನಾವು ಎಷ್ಟೇ ಸರಿ ಮಾಡಿದ್ರೂ ಅದು ಹಾಗೆ ಹೀಗೆ ಹೋಗ್ತಾ ಇರುತ್ತೆ. ಅದರಿಂದ ನನಗೆ ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ಆಮೇಲೆ ನನಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇದನ್ನು ತರಿಸಿದ್ದೀನಿ ಅಷ್ಟೇ. ಇದರಲ್ಲಿ 2 ಕಲರ್ ಬರುತ್ತೆ, ಒಂದು ವೈಟ್ ಕಲರು ಸಿಗುತ್ತೆ, ಒಂದು ಈ ಕಲರು ಗ್ರೇ ಕಲರ್ ಸಿಗುತ್ತೆ. ನನಗೆ ಕಲ್ಲರು ಮುಖ್ಯ ಆಗಿರಲಿಲ್ಲ, ಯಾಕೆಂದರೆ ಯಾವ ಕಲರ್ ಹಾಕಿದ್ರೂ ಅಲ್ಲೇನು ಕಾಣಿಸಲ್ಲ. ಅದಕ್ಕೆ ಯಾವುದೋ ಒಂದು ಕಲ್ಲರು, ಅದರಲ್ಲಿ ಗ್ರೇನೇ ಬೆಸ್ಟ್ ಅಂದ್ಬಿಟ್ಟು ಗ್ರೇನೇ ತೊಗೊಂಡಿದ್ದೀನಿ. ಈ ಥರ ಬೆಡ್ ಇರೋರಿಗೆ ಇದು ಯೂಸ್ ಆಗುತ್ತೆ. ನಾನು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಬೆಡ್ ಹೋಲ್ಡರ್ ಏನಿದೆ ಅದರಲ್ಲಿ ಒಂದು ಲಾಕ್ ಸಿಸ್ಟಮ್ ಇರುತ್ತೆ. ಅದನ್ನು ರಿಮೂವ್ ಮಾಡಿಬಿಟ್ಟು ಈ ರೀತಿ ಅದು ಒಂದು ಬೆಡ್ ಹೋಲ್ಡರ್ದು ಏನು ಅದು ಒಂದು ಕ್ಯಾಪ್ ಥರ ಇರುತ್ತೆ, ಅದನ್ನು ಫಸ್ಟು ಹಾಕ್ಬಿಡಿ. ಅದಾದಮೇಲೆ ಬೆಡ್ ಕವರ್ ಏನಿರುತ್ತೆ ಅಂದರೆ ಬೆಡ್ಶೀಟ್ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡಿ. ಅದು ಕ್ಲೋಸ್ ಮಾಡಿದಾಗ ನಾವು ಲಾಕ್ ಹಾಕುವಂಥದ್ದು ಒಂದು ಸಿಸ್ಟಮ್ ಇರುತ್ತೆ ಅಲ್ಲಿ, ಅದು ಕಾಣಿಸ್ತಾ ಇರುತ್ತೆ. ಅಂದರೆ ನಾವು ನೋಡುವಾಗ ಅದು ಗೊತ್ತಾಗಲ್ಲ, ಆದರೆ ಅಲ್ಲಿ ಹಾಕಿದಾಗ ನಮಗೆ ಅದು ಕಾಣಿಸುತ್ತೆ.
ಅದನ್ನು ನೀಟಾಗಿ ಲೈನಿಗೆ ಫಿಕ್ಸ್ ಮಾಡಿಬಿಟ್ರೆ ಅದು ಲಾಕ್ ಆಗಿಬಿಡುತ್ತೆ. ಆವಾಗ ಲಾಕ್ ಆದಾಗ ಏನಾಗುತ್ತೆ, ಈ ಬೆಡ್ಶೀಟು ಮಧ್ಯೆ ಸಿಗಾಕೊಳ್ಳುತ್ತೆ. ಮಧ್ಯೆ ಸಿಗಾಕೊಂಡಾಗ ಅದು ಮೇಲೂ ಹೋಗಲ್ಲ ಕೆಳಗಡೆನೂ ಬರಲ್ಲ, ಆ ಥರ ಆಗಿರುತ್ತೆ. ಇದು 4 ಪೀಸ್ ಬಂದಿರುತ್ತೆ. 4 ಪೀಸು 4 ಮೂಲೆಗೆ ಹಾಕ್ಬೋದು ಅಷ್ಟೇ. ಅಂದರೆ ಮೂಲೆಗಳಲ್ಲಿ ಏನೂ ಆಗಲ್ಲ, ಸ್ವಲ್ಪ ಮಧ್ಯ ಇರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಈ ಥರ ಬಟ್ಟೆ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಅಂದರೆ ಬೆಡ್ಶೀಟು ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಆದರೆ 4 ಮೂಲೆಯಲ್ಲೂ ಈ ಥರ ಬಟ್ಟೆ ಆ ಕಡೆ ಈ ಕಡೆ ಆಗೋದು ಆ ಥರದ್ದೇನಾಗಲ್ಲ. ಓಕೆ, ಅಂದರೆ ಇದು ಹಾಕೋಕ್ಕಿಂತ ಮೊದಲಿತ್ತಲ್ಲ ಅದಕ್ಕಿಂತ ಬೆಸ್ಟ್ ಅಂತ ಅನ್ನಿಸ್ತು. ಓಕೆ, ನನಗೂ ಖುಷಿ ಆಯಿತು. ಅದೇ ಇದು ಬಂದು ಈಗ ನಾನೇನು ಬೆಡ್ಶೀಟ್ ಹಾಕಿದ್ದೀನಿ ಅದು ಬಂದು ಮಿರರ್ ಕಾಟನ್ ಅಂತ ಹೇಳಿ ಬರುತ್ತೆ, ಅಂದರೆ ಸ್ವಲ್ಪ ಸಿಲ್ಕ್ ಟೈಪ್ ಬರುತ್ತೆ. ಅದು ಸ್ವಲ್ಪ ಜಾರುತ್ತೆ, ಆದರೆ ಪ್ಯೂರ್ ಕಾಟನ್ ಹಾಕಿದ್ರೆ ಸ್ವಲ್ಪನೂ ಕೂಡ ಜಾರಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನನಗಂತೂ ಇಷ್ಟ ಆಯಿತು. ಕರ್ಗಿಗೇನೋ ಮರಿ ಇದೆ ಅಂತೇಳಿ ಫುಡ್ ಹಾಕಿದ್ರೆ ಇವಳು ಹೊರಗಡೆ ಇದ್ಲಾ, ಇವಾಗ ಇವಳು ಬಂದ್ಬಿಟ್ಟು ಅವಳಿಗೆ ಹಾಕಿರೋ ಫುಡ್ನ ಎತ್ಕೊಂಡು ತಿನ್ನೋದು. ಮೊನ್ನೆ ಖಾಲಿಯಾಗಿತ್ತು ಫುಡ್ಡು, ಮತ್ತೆ ತರಿಸಿದ್ದೀನಿ, ಅಲ್ಲಿಟ್ಟಿದ್ದೀನಿ. ಮತ್ತು ಅದರಲ್ಲೊಂದು ಸ್ವಲ್ಪ, ಮತ್ತು ಕೆಳಗಡೆ ಒಂದು ಸ್ವಲ್ಪ ಹಾಕಿದ್ದೀನಿ, ಇನ್ನೊಂದು ಬೇಕಿದೆಯಲ್ಲ ಅದಕ್ಕೆ. ಇವಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ, ಇದಕ್ಕೆ ಆ ಥರ ಇಲ್ಲ. ಬೇಕಾದ್ರೆ ತಿಂತಾಯಿದ್ರು ಏನಾರು ಇದು ಬಂದುಬಿಟ್ರೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಇದು ಹಂಗಲ್ಲ, ಕೊಡೋದೇ ಇಲ್ಲ. ಅದನ್ನು ತಿಂದು ಬೇಕಾದ್ರೆ ಅಲ್ಲೂ ಹೋಗಿ ತಿನ್ಬಿಡ್ತೀನಿ ಅಂತಾಳೆ, ಆ ಥರದವಳು ಇವಳು. ಬೆಕ್ಕುಗಳೇನಂದರೆ ಇಲ್ಲಿ ನೋಡ್ತಿರ್ಬೋದು, ಅಲ್ಲಿ ತಿಂದು ಎಂಜಲ್ ಮಾಡಿರುತ್ತೆ ನೋಡಿ. ನಿಮಗೆ ಕಾಣಿಸ್ತಿದೆಯಾ? ಕಾಣಿಸಲ್ಲ, ವೀಡಿಯೋದಲ್ಲಿ ಎಷ್ಟು ಗೊತ್ತಾಗಲ್ಲ. ಅಲ್ಲಿ ಎಂಜಲ್ ಥರ ಆಗಿರುತ್ತೆ ಕೆಳಗಡೆ, ಅಲ್ಲಿ ನೋಡಿ ಕಾಣಿಸ್ತಿದೆ. ಅದೇನಾಗುತ್ತೆ, ಮನೆ ಒರೆಸ್ಬೇಕಾದ್ರೆ ಅದನ್ನು ಒರೆಸಿದ್ರೆ ಇದು ಒಂಥರ ಸ್ಮೆಲ್ ಬರುತ್ತೆ. ಅದರಲ್ಲೂ ಚಿಕನ್ನು ಫಿಶ್ಶು ಈ ಥರದ್ದೆಲ್ಲ ಹಾಕ್ಬಿಟ್ರೆ ಇನ್ನೂ ಜಾಸ್ತಿನೇ ಸ್ಮೆಲ್ಲು. ಈ ಥರದ್ದಾದರೆ ಅಷ್ಟೊಂದಿನ ಸ್ಮೆಲ್ ಬರೋಲ್ಲ. ಚಿಕನ್ನು ಫಿಶ್ಶು ಆ ಥರದ್ದೆಲ್ಲ ಹಾಕಿ, ಅಂದರೆ ನೆಲಕ್ಕೆ ಹಾಕ್ಬಿಟ್ಟಾಗ ಅದು ಬಂದು ತಿನ್ನುವಾಗ ಅದೇನು ಮಾಡುತ್ತೆ, ಮೀನಿನ ಮಸಾಲೆ ಏನಿರುತ್ತೆ ಅಥವಾ ಮೀನು ಸ್ವಲ್ಪ ನೀರಿನ ಅಂಶ ನೆಲದಲ್ಲಿ ಅಂಟ್ಕೊಂಡಿರುತ್ತಲ್ಲ, ಆವಾಗ ನೆಲನೂ ನೆಕ್ಬಿಡುತ್ತೆ. ಆವಾಗ ಅದು ಮನೆ ಒರೆಸ್ಬೇಕಾದ್ರೆ ಒಂಥರ ಸ್ಮೆಲ್ಲು, ಡ್ರೈ ಆಗೋ ತನಕನೂ ಒಂಥರ ಸ್ಮೆಲ್ ಇರುತ್ತೆ. ಇನ್ನೂ ಸ್ಮೆಲ್ ತಗೊಳ್ಳೋದು, ಸ್ಮೆಲ್ಲು ಎಷ್ಟು ತಿಂದು ಸಾಕಾಗಲ್ಲ. ಅನ್ನ ಮಾತ್ರ ತಿನ್ನಲ್ಲ, ಹಾಲು ಮಾತ್ರ ಕುಡಿದ್ಬಿಡೋದು. ಅನ್ನ ನೋಡಿ, ಮೊಸರು ಮತ್ತು ಅನ್ನ 2 ಹಾಕಿದ್ದೀನಿ, ಅಲ್ಲೇ ಮೊಸರೇ ಇಲ್ಲ, ಅಲ್ಲಿ ಡ್ರೈ ಆಗಿ ಹೋಗಿದೆ. ಆ ಥರನೇ ತಿನ್ನೋದು ಇವರು. ಹಾಗೆ ಪೂಜೆ ಎಲ್ಲ ಮಾಡಿದ್ದೀನಿ, ನೋಡ್ತಿರ್ಬೋದು. ಹೂವು ಏನಿದೆ ಫೋಟೋದಲ್ಲಿ, ಆ ಹೂವು ನೋಡಿ ಎಷ್ಟು ಸೂಮೆ ಆಗ್ತಿಲ್ಲ ನೋಡಿ, ಇವತ್ತು ಎಷ್ಟು ಫ್ರೆಶ್ ಆಗಿದೆ. ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ, 5 o'clock. ಎಷ್ಟು ಫ್ರೆಶ್ ಆಗಿದೆ ನೋಡಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಾಳೆ ಇಷ್ಟೊತ್ತಿಗೆ ನಾನು ಮತ್ತೆ ತೋರಿಸ್ತೀನಿ ಹೆಂಗಾಗಿರುತ್ತೆ. ಅಂದರೆ 3 ದಿನ ಆಗಿದೆಯೇನೋ ಹೂವು ಎಲ್ಲ ಹಾಕಿ ದೇವ್ರ ಫೋಟೋಗೆ ಅನ್ಬೇಕು, ಆ ಥರ ಆಗಿರುತ್ತೆ ಹೂವುಗಳು. ಈ ಬಿಸಿಲಿಗೆ ಬಾಡೋಗ್ಬಿಟ್ಟಿರುತ್ತೆ. ಹಾಗೆ ಬಾಗಿಲಿಗೆ ಏನಾದರೂ ಹಾಕ್ಬಿಟ್ರಂತೂ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಒಳಗಡೆ ಫುಲ್ಲು ಬಾಡೋಗ್ಬಿಟ್ಟಿರುತ್ತೆ. ಓಕೆ, ಆ ಹೂವು ಕೆಳಗಡೆ ಯಾಕೆ ಇಟ್ಟಿದ್ದೀನಿ ಅಂದರೆ, ಫೋಟೋ ಮೇಲೆ ಇಟ್ಟರೆ ಬಿದೋಗ್ತಾನೆ ಇರುತ್ತೆ, ಅದಕ್ಕೆ ನಾನು ಈ ಥರ ಕೆಳಗಡೆ ಇಟ್ಬಿಡ್ತೀನಿ. ಇವಾಗ ನಾನು ಕೌಶಿಗೂ ಕೂಡ ಹಾಲು ಮಾಡಿ ಇಟ್ಬಿಟ್ಟು ನಾನು ಕಾಫಿ ಮಾಡ್ಕೊಬಂದೆ. ಹಾಗೆ ಸುಮಾರು ದಿನ ಆಗಿತ್ತು ಸನ್ರೈಸ್ ಅದ್ರದ್ದು ಕಾಫಿ ಪೌಡರ್ ಎಲ್ಲ ತಂದು, ಅಂದರೆ ಬ್ರೂ ಕಾಫಿ ಪೌಡರ್ ಕೆಲದಲ್ಲಿ ಸಿಗಲಿಲ್ಲ. ಆ ಪೌಡರ್ ಇತ್ತು ಸನ್ರೈಸು, ಅದೊಂದು ತೊಗೊಬಂದಿದೆ. ಅದು ತಂದಮೇಲೆ ಅದು ನೆನಪೇ ಇಲ್ಲ. ಆ ಬಾಳೆಹಣ್ಣು ಬುಟ್ಟಿ ಇದೆಯಲ್ಲ ಅಲ್ಲಿ ಇಟ್ಬಿಟ್ಟಿದೆ. ಅದಕ್ಕೆ ಇವಾಗ ನೆನಪಾಯ್ತು, ಅದನ್ನು ಹಾಕ್ಕೊಂಡು ಕುಡಿಯೋಣ ಅಂಥೇಳಿ ಮಾಡಿಟ್ಟಿದ್ದೀನಿ. ಬಿಸಿ ಇದೆ, ಅದಕ್ಕೆ ಅಲ್ಲಿ ಇಟ್ಬಿಟ್ಟು. ಹಾಗೆ 4 days ಆಗಿತ್ತು ತಲೆಗೆ ಸ್ನಾನ ಮಾಡಿ, ಅಂದರೆ ಸಂಡೇ ತಲೆಗೆ ಸ್ನಾನ ಮಾಡಿದ್ದು. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಇವತ್ತು ಥರ್ಸ್ಡೇ. 4 ದಿನದಿಂದ ತಲೆಗೆ ಸ್ನಾನ ಮಾಡಿರಲಿಲ್ಲ. ಇವತ್ತಿಗೆ 4 ದಿನ. ಇವತ್ತು ತಲೆಗೆ ಸ್ನಾನ ಮಾಡಿದೆ. ಮೊದಲಿನ ಥರ 1 ವಾರಗಟ್ಟಲೆ ತಲೆಗೆ ಎಣ್ಣೆ ಹಾಕ್ಕೊಂಡು ಇರೋದಕ್ಕಂತೂ ಆಗಲ್ಲ. ಮಿನಿಮಮ್ ಅಂದರೆ ಒಂದು 2 days ಇರ್ಬೋದಷ್ಟೇ. ಅದಾದಮೇಲೆ ಅದ್ರ ಮೇಲೆ ಇರೋಕ್ಕಾಗಲ್ಲ, ಒಂಥರ ಇರಿಟೇಟ್ ಆದಂಗೆ ಆಗ್ತಿರುತ್ತೆ. ನನಗೂ ಅಷ್ಟೇ, ಎಷ್ಟು ಬೇಗ ಗುರುವಾರ ಆಗುತ್ತೋ. ನಿನ್ನೆ ತಲೆಗೆ ಸ್ನಾನ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇತ್ತು.
ನಿನ್ನೆ ಬುಧವಾರ ಮತ್ತು ನಾಳೆ ಗುರುವಾರ ಅಲ್ವಾ, ಮತ್ತೆ ನಾಳೆ ತಲೆ ಸ್ನಾನ ಮಾಡಬೇಕಾಗತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡಿ ಇವತ್ತು ತಲೆಗೆ ಸ್ನಾನ ಮಾಡಿದ್ದು. ಓಕೆ, ತಲೆಗೆ ಸ್ನಾನ ಮಾಡಿದ ಮೇಲೆ ಒಂಥರ ಫ್ರೆಶ್ ಅನ್ನೋ ಫೀಲ್ ಆಗ್ತಿದೆ ನನಗೆ. ಇಲ್ಲಾಂದರೆ ಎಣ್ಣೆ ಹಾಕ್ದಾಗ ಫೇಸ್ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿ. ಎಣ್ಣೆ ಹಾಕ್ದಾಗ ತಲೆಗೆ ಎಣ್ಣೆ ಹಾಕ್ದಾಗ ಫೇಸ್ ಎಲ್ಲ ಹೆಂಗಾಗಿರುತ್ತೆ ಅಂದರೆ ಒಂಥರ ಕಪ್ಪು ಕಂಡಂಗೆ ಕಾಣ್ತಾ ಇರುತ್ತೆ. ಏಕೆಂದರೆ ಫುಲ್ಲು ಮುಖದಲ್ಲೆಲ್ಲ ಎಣ್ಣೆ ಕೂತ್ಕೊಂಡಂಗಿರುತ್ತೆ. ನಾವು ಎಷ್ಟೇ ವಾಶ್ ಮಾಡಿದ್ರೂ ಅದು ಎಣ್ಣೆ ಅಂಶ ಹೋಗೋದೇ ಇಲ್ಲ. ತಲೆಗೆ ಎಣ್ಣೆ ಇರುತ್ತಲ್ಲ, ಅದು ಮುಖದಲ್ಲೂ ಹಂಗೆ ಎಣ್ಣೆ ಥರನೇ ಫೀಲ್ ಆಗ್ತಿರುತ್ತೆ. ನಾನು ಹೇಳ್ದಂಗೆ 1 ದಿನ 2 ದಿನ ಓಕೆ, ಆದರೆ 4 ದಿನ ಎಲ್ಲ ಇರೋಕ್ಕಾಗಲ್ಲ. ಮೊದಲೆಲ್ಲ ಅದೇ ಅನ್ಕೋತಿದ್ದೆ, ಮೊದಲೆಲ್ಲ ವಾರಗಟ್ಟಲೆ ತಲೆಗೆ ಎಣ್ಣೆ ಇರ್ತಿತ್ತು, ಹಿಂಗಿರ್ತಿದ್ವಿ, ನಮಗೆ ಗೊತ್ತಿಲ್ಲ. ಇವಾಗ ಆ ಥರ ಅನಿಸುತ್ತೆ, ವಾರಗಟ್ಟಲೆ ಇರ್ತಿದ್ವಲ್ಲ ಅಂತೇಳಿ. ಓಕೆ ಫ್ರೆಂಡ್ಸ್, ನೋಡ್ತೀನಿ. ಆದರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಾಂದರೆ ನೋಡೋಣ, ಕಂಟಿನ್ಯೂ ಆಗುತ್ತೆ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೆ. ಓಕೆ, ನನ್ನ ಗುಮ್ಮಿ ನೋಡಿ ಹೊಸ್ಲು ಮೇಲೆ ತಲೆ ಇಟ್ಕೊಂಡು ಯಾವ ಥರ ಇದು ಮಾಡ್ತಿದ್ದಾಳೆ ಅಂತೇಳಿ. ಓಕೆ, ಗೋವಾ ನಿದ್ದೆ ಮಾಡ್ತಿದ್ದಾಳೆ ನಮ್ಮ ಗುಮ್ಮಿ ನೋಡಿ. ಅದಕ್ಕೆ ಹೇಳೋದು, ಇವಕ್ಕೆ ಎಷ್ಟು ಹಾಕಿದ್ರೂ ಇದು ಅಂತೇಳಿ. ಆ ಕಡೆ ಬಿಲ್ಡಿಂಗು ನಿಮಗೆ ಕಾಣಿಸಲ್ಲ, ಈ ಮರ ಇರೋದ್ರಿಂದ ಇಲ್ಲಿಂದ ಕಾಣಿಸ್ಬೋದಾ ಏನೋ ಗೊತ್ತಿಲ್ಲ. ಅಲ್ಲಿ ಆ ಕಡೆ ಕಾಂಪೌಂಡ್ ಕಾಣ್ತಿದೆ ನೋಡಿ, ಅಲ್ಲಿದೆ. ಇವಾಗ ಅದು ಈ ಕಡೆ ಕಾಂಪೌಂಡ್ ಏನಾಗಿದೆ ಅಂದರೆ ಪಕ್ಕದ ಮನೆದು ಗೇಟೇ ಇಲ್ಲ, ಎಲ್ಲ ಬಿದ್ದೋಗಿದೆ. ಈಗ ನಾಯಿ ಅಥವಾ ಇದೆ ಬಂದು ಅಟ್ಯಾಕ್ ಮಾಡಿದ್ರೂ ಮಾಡ್ಬೋದು. ಅಲ್ಲಿದೆ, ನಿಮಗೆ ಕಾಣಿಸಲ್ಲ. ಅಲ್ಲಿ ನೋಡಿ, ಆ ಪೈಪ್ ಇದೆಯಲ್ಲ ಅಲ್ಲಿದೆ, ಆಯಿತಾ. ಈ ಥರ ಇವಕ್ಕೆ ಎಷ್ಟು ನಾವು ಹಾಕಿದ್ರೂ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ತಿನ್ಕೊಂಡು ಬಿದ್ದಿರಲಿ ಅಂದರೆ ಅವು ಅದ್ರ ಬುದ್ಧಿನ ಬಿಡಲ್ಲ. ನನಗಂತೂ ಸಾಕಾಗೋಗಿದೆ. ಏನಾದರೂ ಮಾಡ್ಕೊಳ್ಳಿ, ಹೋಗಿ ಬಂದರೆ ಕಚ್ಚಿಸ್ಕೊಳ್ಳಿ. ಅವನು ಬಿಡ್ಸೋಕ್ಕೆ ಹೋಗ್ಬಾರ್ದು, ಹೆಂಗಾದರೂ ಕಚ್ಚಿಸ್ಕೊಳ್ಳಿ ಅನಿಸ್ಬಿಡುತ್ತೆ. ಇಲ್ಲಿ ಕುತ್ಕೊಂಡಿತ್ತು, ಅದಾದಮೇಲೆ ಅಲ್ಲಿ ಹೋಗಿರೋದು. ಏನೋ ಇಲ್ಲಿ ಏನೋ ಕಾಣಿಸಿರುತ್ತೆ, ಅದಕ್ಕೆ ಹೋಗಿರುತ್ತೆ. ಅಲ್ಲಂತೂ ಫುಲ್ಲು ಕಸದ ರಾಶಿನೇ, ಯಾರೂ ಇಲ್ಲ ಅಂತ ತಗೊಬಂದು ಅಲ್ಲಿ ಬೀಸಾಕ್ತಾರೆ. ಸಂಜೆ ಹೇಗಿದ್ರು ಗಿಡಗಳಿಗೆ ನೀರು ಹಾಕೋದಕ್ಕೆ ಅಂತೇಳಿ ಬರ್ತೀನಲ್ವ, ಆವಾಗೇನು ಮಾಡ್ತೀನಿ, ಬೆಕ್ಕೂ ಕೂಡ ನನ್ನ ಜೊತೆ ಕರ್ಕೊಂಡು ಬರ್ತೀನಿ. ಯಾಕೆಂದರೆ ಅದು ಆಟ ಆಡೋಕ್ಕೆ ಒಂಥರ ಅದಕ್ಕೂ ಫ್ರೀಡಮ್ ಅನ್ನೋದು ಬೇಕಲ್ವ. ಅದರಿಂದ ನಾನು ಗಿಡಗಳಿಗೆ ನೀರು ಹಾಕಿ ವಾಕಿಂಗ್ ಮಾಡೋ ತನಕನೂ ಅದು ಆಟ ಆಡಿಕೊಂಡು 1-2 ಮಾಡೋಂಗಿದ್ರೆ ಮಾಡಿ ಬರುತ್ತೆ. ಅಲ್ಲಿ ಕಾಂಪೌಂಡ್ ಮೇಲೆ ಕೂತಿದೆ, ಅಲ್ಲೇನೋ ಕಾಣಿಸ್ಕೊಂಬಿಟ್ಟು ಅಲ್ಲೋಗಿದೆ. ನಾನು ಇಲ್ಲೇನಾದ್ರು ಇದ್ದರೆ ಏನಾದರೂ ಮಾಡ್ಬೋದು. ಪಕ್ಕದ ಮನೆ ಕಾಂಪೌಂಡ್ ಒಳಗಡೆ ಓಡೋಕ್ಕಾಗಲ್ಲ, ಅಷ್ಟೊತ್ತಿಗೆ ಅಟ್ಯಾಕ್ ಮಾಡಿಬಿಟ್ಟಿರುತ್ತೆ. ಅದು ತುಂಬ ಪರ್ಚೋದು ಆ ಥರದ್ದೆಲ್ಲ ಮಾಡಿರುತ್ತೆ. ನಾನಿಲ್ಲಿ ನಿಂತ್ಕೊಂಡು ಕರಿತಾ ಇದ್ದೀನಿ, ಬರ್ತಾ ಇಲ್ಲ. ನೋಡೋಣ ಎಷ್ಟೊತ್ತಿಗೆ ಬರುತ್ತೋ ಬರಲಿ. ಓಕೆ, ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಂದಿದೆ, ಆದರೆ ಕಿತ್ಕೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಕರೆಕ್ಟ್ ಟೈಮ್ ಎಲ್ಲ ಇನ್ನೊಂದು ಸ್ವಲ್ಪ ದಿನ ಇರಲಿ, ಏನೂ ನನಗೂ ಗೊತ್ತಿಲ್ಲ. ನನಗನ್ನಿಸ್ತಿದೆ ಓಕೆ ಕಿತ್ಕೋಬೋದು ಇವಾಗ, ಆ ಥರನೇ ಇದೆ, ಚೆನ್ನಾಗಿ ಬಂದಿದೆ. ಆದರೆ ನೋಡೋಣ, ಇನ್ನೊಂದು 2 ದಿನ ಬಿಟ್ಟು ಕಿತ್ಕೊಳ್ಳೋಣ ಅಂಥೇಳಿ. ಹಾಗೆ ಇಲ್ಲಿ ಮೆಣಸಿನ ಬೀಜಗಳೆಲ್ಲ ಹಾಕಿದ್ನಲ್ಲ, ಅದು ಸ್ವಲ್ಪ ಬಂದಿದೆ. ಹಾಗೆ ಅದ್ರ ಜೊತೆ ಅದಿದು ಕಸಗಳೆಲ್ಲ ಅಂದರೆ ಕಳೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬಂದಾಗ ಈ ಥರ ಕಿತ್ತಾಕ್ತಾ ಇರ್ತೀನಿ ಅಷ್ಟೇ. ನಾನಲ್ಲಿ ಆ ಕೆಲಸನೇ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು